ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮ್ಮ ಜೊತೆಗೆ ಒಂದು ಕ್ವಿಕ್ ಟೇಸ್ಟಿ ರೆಸಿಪಿನ ಶೇರ್ ಮಾಡ್ತೀನಿ. ಈ ರೆಸಿಪಿ ಮಾಡ್ತಾ ಇರೋದು ಮಶ್ರೂಮಿಂದ ಒಂದು ಕ್ವಿಕ್ ರೆಸಿಪಿ ಅಂತ ಹೇಳ್ಬೋದು. ತುಂಬ ಹೆಲ್ದಿ ಆ್ಯಂಡ್ ಟೇಸ್ಟಿ ಕೂಡ. ಸಮನ್ವಿಗೂ ಈ ರೆಸಿಪಿ ಅಂದರೆ ತುಂಬ ಇಷ್ಟ. ಐ ಆಮ್ ಶ್ಯೂರ್ ಕಿಡ್ಸಿಗೂ ಇಷ್ಟ ಆಗುತ್ತೆ. ಬಿಕಾಸ್ ಪ್ರೊಸೀಜರ್ ಕೂಡ ಮಾಡೋದು ತುಂಬ ಸಿಂಪಲ್ ಇದೆ. ಬನ್ನಿ ನಾನು ನಿಮಗೆ ತೋರಿಸ್ತೀನಿ. ಫಸ್ಟ್ ನಾವು ತವನ ಇಟ್ಕೊಂಡು ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೋಬೇಕು. ಅದಾದ ನಂತರ ಕ್ಲೀನ್ ಮಾಡಿ ಚಾಪ್ ಮಾಡಿ ಇಟ್ಕೊಂಡಿರೋಂಥ ಬಟನ್ ಮಶ್ರೂಮ್ಸನ್ನು ನಾವು ತವಾಗೆ ಹಾಕಬೇಕು. ಸೊ ನಾನು ಬಟನ್ ಮಶ್ರೂಮ್ ತೊಗೊಂಡಿದ್ದೀನಿ, ವೈಟ್ ಕಲರ್ದು. ದರ್ ಆರ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಮಶ್ರೂಮ್. ನಿಮಗೆ ಯಾವುದು ಇಷ್ಟ ಅನಿಸುತ್ತೆ ಯು ಕ್ಯಾನ್ ಚೂಸ್. ಇದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಸಾಲ್ಟ್ ಹಾಕ್ಕೋಬೇಕು. ತುಂಬ ಸಾಲ್ಟ್ ಹಾಕಬಾರ್ದು, ಬಿಕಾಸ್ ಮಶ್ರೂಮ್ ಅಲ್ಲಿ ಬೇಗನೆ ಸಾಲ್ಟ್ ಅಬ್ಸರ್ವ್ ಮಾಡ್ಕೊಳೋದ್ರಿಂದ ಐ ಥಿಂಕ್ ಮಿನಿಮಲ್ಲಾಗಿ ಹಾಕ್ಕೊಂಡ್ರೆ ಒಳ್ಳೆಯದು. ಮಶ್ರೂಮ್ ಅದೇನೇ ವಾಟರ್ನ ಬಿಡೋದ್ರಿಂದ ನಾವು ಎಕ್ಸ್ಟ್ರಾ ವಾಟರ್ ಹಾಕೋ ಅವಶ್ಯಕತೆ ಇಲ್ಲ. ಸೊ ಸಾಲ್ಟ್ ಹಾಕಿ ಸ್ವಲ್ಪ ಬೇಯೋಕ್ಕೆ ಸ್ಟಾರ್ಟ್ ಆಗ್ತಿದ್ದಾಗೆ ಅದು ವಾಟರ್ನ ಬಿಡುತ್ತೆ. ಸೊ ಅದಕ್ಕೆ ನಾನು ಒಂದು 1/4 ಟೇಬಲ್ ಸ್ಪೂನಷ್ಟು ಜೀರಾ ಪೌಡರ್ನ ಹಾಕ್ತಿದ್ದೀನಿ, ಜಸ್ಟ್ ಫಾರ್ ಟೇಸ್ಟ್ ಅಂತ ಹೇಳ್ಬೋದು. ಇದಾದಮೇಲೆ ಇನ್ನೊಂದು 1/4 ಟೇಬಲ್ ಸ್ಪೂನಷ್ಟು ನಾವು ಚಾಟ್ ಮಸಾಲಾನ ಆ್ಯಡ್ ಮಾಡಿಕೊಂಡ್ರೆ ತುಂಬ ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ. ಇನ್ನು ಈ ರೆಸಿಪಿ ತುಂಬ ಟೇಸ್ಟ್ ಆಗುತ್ತೆ ಈ ಆರಿಗೆನೋ ಫ್ಲೇಕ್ಸ್ನ ಪಿಜ್ಜಾ ಟಾಪಿಂಗ್ ಹಾಕ್ತಾರಲ್ಲ ಅದು ಹಾಕೋದ್ರಿಂದ. ಸೊ ನಾನು ಅದನ್ನು 1 ಪ್ಯಾಕೆಟ್ ಆರಿಗ್ಯಾನೋ ಆ್ಯಂಡ್ ಇನ್ನೊಂದು ಪ್ಯಾಕೆಟು ಚಿಲ್ಲಿ ಫ್ಲೇಕ್ಸ್ನ ಹಾಕ್ತಾಯಿದ್ದೀನಿ. ಸೊ ಇದೆರಡು ಇದಕ್ಕೆ ಒಂದು ಸ್ಪೈಸಿ ಆ್ಯಂಡ್ ಆಲ್ಸೋ ಕೈಂಡ್ ಆಫ್ ಒಳ್ಳೆ ಪಿಜ್ಜಾ ಫ್ರೇಗ್ರೆನ್ಸ್ನ ಕೊಡುತ್ತೆ. ಕಿಡ್ಸಿಗೆ ಅದಕ್ಕೆ ಈ ರೆಸಿಪಿ ತುಂಬ ಲೈಕ್ ಆಗುತ್ತೆ. ಇದೆಲ್ಲ ಮಸಾಲಾನ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 3 ಮಿನಿಟ್ಸ್ ಅಷ್ಟು ಸಿಮ್ಮಲ್ಲಿ ಇಟ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ನಾವು ಅದನ್ನು ಬೇಯಿಸ್ಕೊತೀವಿ. ಇದಾದ ನಂತರ ಲಾಸ್ಟ್ ಫೈನಲ್ ಟಚ್ಚಲ್ಲಿ ಟೊಮ್ಯಾಟೊ ಕೆಚಪ್ನ ಒಂದು 2 ಟೇಬಲ್ ಸ್ಪೂನಷ್ಟು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ನಾವು ಲಿಡ್ನ ಕ್ಲೋಸ್ ಮಾಡಿ ಲೈಕ್ ಎವ್ರಿ 2-3 ಮಿನಿಟ್ಸ್ ಒಂದು ಸಲ ಮತ್ತೆ ಮಿಕ್ಸ್ ಮಾಡಿ ಕ್ಲೋಸ್ ಮಾಡಿ, ಹಾಗೆ ಒಂದು 5 to 6 ಮಿನಿಟ್ಸ್ ನಾವು ಗ್ಯಾಸ್ನ ಸಿಮ್ಮಲ್ಲಿ ಇಟ್ಬಿಟ್ಟು ಬೇಯಿಸಿದ್ರೆ ಈ ರೆಸಿಪಿ ರೆಡಿ ಆಗುತ್ತೆ. ಇವಾಗ ನಮ್ಮ ಚಟ್ಪಟ ಮಶ್ರೂಮ್ ಫ್ರೈ ರೆಡಿಯಾಗಿದೆ. ಅದನ್ನ ನಾನು ಪ್ಲೇಟ್ಸ್ಗೆ ಸರ್ವ್ ಮಾಡ್ಕೊತೀನಿ. ನೀವು ಸೈಡಲ್ಲಿ ಇನ್ನೊಂದು ಸ್ವಲ್ಪ ಸಾಸ್ ಹಾಕಿನೂ ಮಕ್ಕಳಿಗೆ ಕೊಡ್ಬೋದು. ಸೊ ಇದಕ್ಕೆ ಯಾವುದೇ ರೀತಿಯ ವೆಜಿಟೇಬಲ್ಸ್ ಅವಶ್ಯಕತೆ ಇಲ್ಲ, ಮತ್ತು ಎಕ್ಸ್ಟ್ರಾ ಬೇರೆ ಏನು ಹಾಕೋ ಅವಶ್ಯಕತೆಯೂ ಇಲ್ಲ. ಸಿಂಪಲಾಗಿ ಕ್ವಿಕ್ಕಾಗಿ ಹೆಲ್ದಿಯಾಗಿ ಟೇಸ್ಟಿಯಾಗಿ ಈ ರೆಸಿಪಿನ ಬೇಗ ಮಾಡ್ಕೋಬಹುದು. ಲೈಕ್ ಈ ರೈನಿ ಸೀಸನ್ಗೆಲ್ಲ ಈವ್ನಿಂಗ್ ಟೈಮಲ್ಲಿ ಹಾಟಾಗಿ ಏನಾದರೂ ತಿನ್ನಬೇಕು ಅನಿಸಿದ್ರೆ ಐ ಥಿಂಕ್ ಇದು ಒಂದು ಕ್ವಿಕ್ ರೆಸಿಪಿ ಅಂತ ಹೇಳ್ಬೋದು. ಸೊ ನೀವು ಕೂಡ ಈ ರೆಸಿಪಿನ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಲೆಟ್ ಮಿ ನೋ ಇನ್ ದ ಕಮೆಂಟ್ಸ್ ಬಾಕ್ಸ್ ಹೇಗಿತ್ತು ಈ ರೆಸಿಪಿ ಅಂತ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮತ್ತಷ್ಟು ಈ ರೀತಿ ಕುಕಿಂಗ್ ಅಥವಾ ಟ್ರಾವೆಲ್ ವೀಡಿಯೋಸ್ನ ನೋಡಬೇಕು ಅಂತ ಇಷ್ಟ ಇದ್ದಲ್ಲಿ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.